ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಕಾನೂನು ಕಾರ್ಯಕ್ರಮಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿರುವ ಆಕಾಶ್ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ನಡೆದಿದೆ. ಕಾರ್ಯಕ್ರಮದಲ್ಲಿ ಉಚಿತ ಕಾನೂನು ಸೇವೆ ಮತ್ತು ಸೇವೆ ಪಡೆಯಲು ಇರುವಂತಹ ಅರ್ಹತೆಗಳು ಹಾಗೂ ಲೋಕ್ ಅದಾಲತ್ ನ್ಯಾಯಾಲಯಗಳ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸಿದ್ರು. ಇನ್ನು ಕಾರ್ಯಕ್ರಮದ ರಾಷ್ಟ್ರೀಯ ಹಾಗೂ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಮತ್ತು ಆಕಾಶ್ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ನಡೆದಿದೆ. ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳಾದ ಜಿತೇಂದ್ರ ಕುಮಾರ್ ಮಹೇಶ್ವರಿ, ಅರವಿಂದ್ ಕುಮಾರ್, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಾದ ಎಬಿ ಬಸವರಾಜ್ ಮತ್ತು ದೇವನಹಳ್ಳಿ ತಾಲೂಕು ಅಧಿಕಾರಿಗಳು, ಶಾಲಾ ಮಕ್ಕಳು ಭಾಗವಹಿಸಿದ್ದರು. The department has selected and provided wheelchairs to the different able sections. Light has always been a symbol of knowledge, truth and justice, and this light guides us towards a society that is legally aware and just in every sense. Justice cannot be achieved in dark ways. ಸುಪ್ರೀಂ ಕೋರ್ಟ್ ಯಾರು ಕೊಡ್ತಾರೆ ಬೈಟ್ ಕೊಡೋರು, ಸುಪ್ರೀಂ ಕೋರ್ಟ್ ಜಡ್ಜ್ ಕೊಡೋರು. ಸರ್ ಈ ಪ್ರೋಗ್ರಾಮ್ ಇನ್ನೋವೇಟಿವ್ ಸೊಲ್ಯೂಷನ್ ಫಾರ್ ಆಕ್ಸೆಸ್ ಟು ದಿ ಜಸ್ಟಿಸ್ ಅನ್ನೋ ವಿಷಯದ ಬಗ್ಗೆ ಸುಮಾರು 1 ಗಂಟೆಗಳ ಕಾಲ ಮಾತಾಡಿದ್ರು ಸಾಹೇಬರಿಗೂ ಕೂಡ. ಜೊತೆಗೆ ಪೋಷಣ ಅಭಿಯಾನದ ಬಗ್ಗೆ ನಮ್ಮ ಡಿಸ್ಟಿಕ್ ಅಥಾರಿಟಿಯಿಂದ ಕೂಡ ನಾವು ಅರೇಂಜ್ಮೆಂಟ್ ಮಾಡಿಸಿದ್ವಿ. ಆಲ್ಮೋಸ್ಟ್ 3,500 ಮಕ್ಕಳುಗಳು ಇಲ್ಲಿ ಭಾಗವಹಿಸಿದ್ರು. ಮತ್ತು ನಮ್ಮ ಅಂಗನವಾಡಿ ಟೀಚರ್ಸು ಮತ್ತು ಎಲ್ಲ ಡಿಸ್ಟಿಕ್ ಲೆವೆಲ್ ಆಫೀಸರ್ಸು, ತಾಲೂಕು ಲೆವೆಲ್ ಆಫೀಸರ್ಸ್ ಆಗಮಿಸಿದ್ರು. ಡೈರೆಕ್ಟರ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಏನಿದೆ, ಸ್ಟೇಟ್ಸ್ ಏನು ಮಾಡಬೇಕಾಗಿದೆ, ಜೊತೆಗೆ ನಮ್ಮ ಅಡ್ವೊಕೇಟ್ ಜನರಲ್ ಕೂಡ ನಮ್ಮ ಸ್ಟೇಟ್ ಗೌರ್ಮೆಂಟ್ ಯಾವ ರೀತಿ ಕೋಆಪ್ರೇಟ್ ಮಾಡ್ತಾ ಇದೆ, ಎಷ್ಟು ಕೇಸಸ್ಗಳು ಇದುವರೆಗೂ ಕೂಡ ನಾವು ಡಿಸ್ಪೋಸ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಜಸ್ಟಿಸ್ ಅರವಿಂದ್ ಕುಮಾರ್ ಸಾಹೇಬರು ಸರ್ಕಾರ ಕಡಿಮೆ ಅಲೋಕೇಶನ್ಸ್ ಮಾಡಿದರೂ ಕೂಡ ಸರ್ವಿಸಸ್ಸು ತುಂಬ ಹೆಚ್ಚು ಕೊಡ್ತಾ ಇದೆ ಅನ್ನೋ ಬಗ್ಗೆ ವಿಷಯದ ಬಗ್ಗೆ ಎಲ್ಲ ಮಾತಾಡಿದರು. ಬಡ್ಜೆಟಲ್ಲಿ ಇನ್ನೂ ಕೂಡ ಜಾಸ್ತಿ ಮಾಡಬೇಕು ಸರ್ಕಾರಗಳು ಅಂತ ಹೇಳ್ಬಿಟ್ಟು ವಿಷಯದ ಬಗ್ಗೆ ಮಾತಾಡಿದರು. ಕಾಮನ್ಗೆ ನಮ್ಮ ಜಸ್ಟಿಸ್ ಲೀಗಲ್ ಸರ್ವಿಸ್ ಅಥಾರಿಟಿ ಕೆಳಗಡೆ ಕಾಮನ್ ಮ್ಯಾನ್ಗೆ ಯಾರು ಕೂಡ ಯಾವುದೇ ಸೇವೆಗಳು
ಸಿಗದೇ ಇರಬಾರ್ದು, ಪ್ರತಿಯೊಬ್ಬರ ಮನೆಯೂ ಕೂಡ ರೀಚ್ ಆಗಬೇಕು ಅನ್ನೋ ಬಗ್ಗೆ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ತಿಳಿಸಿದ್ದಾರೆ. ಅದೇ ರೀತಿ ನಾವು ಕೂಡ ಡೌನ್ ದ ಲೈನ್ ಎಲ್ಲ ಆಫೀಸರ್ಸ್ಗಳು ಕೂಡ ಇಲ್ಲಿ ಭಾಗವಹಿಸಿದ್ದೀವಿ. ನಮ್ಮ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಮೆಂಬರ್ ಸೆಕ್ರೆಟರಿ ಅವರು ಕೂಡ ನಿನ್ನೆ 2 ದಿವಸ ಪ್ರೋಗ್ರಾಮ್ಗಳು ಅರೇಂಜ್ಮೆಂಟ್ ಮಾಡೋದ್ರ ಜೊತೆಗೆ ನಮ್ಮ ಜೊತೆಗಿದ್ದು ಸಹಾಯ ನೀಡಿದ್ದಾರೆ. ಜೊತೆಗೆ ಆಕಾಶ್ ಮೆಡಿಕಲ್ ಕಾಲೇಜಿನ ಅಧ್ಯಕ್ಷರು ಮತ್ತು ಅವರು ಟ್ರಸ್ಟಿಗಳು ಕೂಡ ತುಂಬ ಕೋಆಪರೇಟ್ ಮಾಡಿದ್ದಾರೆ. ವೆರಿ ಗುಡ್ ಪ್ರೋಗ್ರಾಮ್ ಇಟ್ ಹ್ಯಾಪನ್ ಆಗ್ತಿದೆ. ಸರ್, ಆರ್ಟಿಕಲ್ 32 ಪ್ರಕಾರ ಯಾವ್ಯಾವ ರೀತಿ ಇಲ್ಲಿ ಕಾನೂನು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗ್ತಿದೆ? ಎಸ್, ಅದು ಡಿಸ್ಟ್ರಿಕ್ಟ್ ಸರ್ವಿಸ್ ಲೀಗಲ್ ಸರ್ವಿಸ್ ಅಥಾರಿಟಿ ಕೆಳಗಡೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈಗ ಮೊನ್ನೆ ತಾವು ನಮ್ಮ ಉಪಲೋಕಾಯುಕ್ತರು ಬಂದಾಗಲೂ ಕೂಡ ಹೇಳಿದರು, ನೋಡಿದ್ರೆ ತಾವು ಯಾರಾದರೂ ಕೂಡ 3 ಲಕ್ಷಕ್ಕಿಂತ ಕಡಿಮೆ ಯಾರು BPL ಕಡಿಮೆ ಇದೆ ಅವರೆಲ್ಲರೂ ಕೂಡ ಸರ್ವಿಸಸ್ ಸಿಗಬೇಕು, ಅವ್ರಿಗೆ ಎಲ್ಲರೂ ಕೂಡ ನ್ಯಾಯ ದೊರಕೋ ರೀತಿಯಲ್ಲಿ ಆಗಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳಿದ್ದಾರೆ. ಇವತ್ತು ಕೂಡ ಅದೇ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದೇ ರೀತಿ DLSCಯಿಂದ ಮಾಡ್ತಾಯಿದ್ದಾರೆ. ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾಗಿದ್ದು ಈ ದಿವಸ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀ ಜಸ್ಟಿಸ್ JK ಮಹೇಶ್ವರಿ ಹಾಗೂ ಶ್ರೀ ಅರವಿಂದ್ ಕುಮಾರ್ ಇವರ ನೇತೃತ್ವದಲ್ಲಿ ಇನ್ನೋವೇಟಿವ್ ಸೊಲ್ಯೂಷನ್ಸ್ ಫಾರ್ ಆಕ್ಸೆಸ್ ಟು ಜಸ್ಟಿಸ್ ಅಂದರೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ DLSA ಲೀಗಲ್ ಸರ್ವಿಸ್ ಅಥಾರಿಟಿರವರಿಗೆ ಬಡವರಿಗೆ ಯಾವ ರೀತಿ ತ್ವರಿತವಾಗಿ ನ್ಯಾಯವನ್ನು ಕೊಡ್ಬೋದು, ಉಚಿತವಾಗಿ ನ್ಯಾಯವನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ಯಾವೆಲ್ಲ ಪ್ರಕ್ರಿಯೆಗಳನ್ನು ನಾವು ಪ್ರಕ್ರಿಯೆಗಳಿವೆ ಹಾಗೂ ಯಾವ ರೀತಿ ನಾವು ಕಟ್ಟಕಡೆಯ ವ್ಯಕ್ತಿ ಬಡವನಿಗೆ ನಾವು ನ್ಯಾಯವನ್ನು ಒದಗಿಸಬಹುದು ಎನ್ನುವ ಬಗ್ಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಹೊಸದಾಗಿ ಈ ಲೋಕ್ ಅದಾಲತ್ ಅನ್ನುವ ಒಂದು ಕಾನ್ಸೆಪ್ಟನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಈ ಲೋಕ್ ಅದಾಲತ್ ಅಂತಂದರೆ ವ್ಯಾಜ್ಯಗಳನ್ನು ಪರ್ಯಾಯವಾಗಿ ನ್ಯಾಯಾಲಯದಲ್ಲಿ ನ್ಯಾಯ ತೀರ್ಮಾನವಾಗದೆ ಪಕ್ಷಗಾರರ ಒಮ್ಮತದ ಮೇರೆಗೆ ಒಂದು ರಾಜಿ ಮಾಡುವಂಥ ಪ್ರಕ್ರಿಯೆ ಈ ಲೋಕ್ ಅದಾಲತ್ ಅಂತ. ಈ ಲೋಕ್ ಅದಾಲತ್ತಲ್ಲಿ ಪಕ್ಷಗಾರರು ನ್ಯಾಯಾಲಯಕ್ಕೆ ಬರುವ ಅಗತ್ಯ ಇಲ್ಲ. ನಾವು ಮೊಬೈಲ್ ಮೂಲಕ ಅಥವಾ ಎಲೆಕ್ಟ್ರಾನಿಕ್ ಮೋಡ್ ಮುಖಾಂತರ ಅವನು ಎಲ್ಲಿದ್ದಾನಲ್ಲ ಅಲ್ಲಿಂದೇ ಕನೆಕ್ಟ್ ಮಾಡಿಕೊಂಡು ನಾವು ಈ ಪ್ರಕರಣವನ್ನು ಬಗೆಹರಿಸ್ಬೋದು. ಇದರಿಂದ ಅವನಿಗೆ ನ್ಯಾಯಾಲಯಕ್ಕೆ ಅಲೆದಾಡುವ ತೊಂದರೆ ತಪ್ಪಿಸ್ಬೋದು. ಅದರ ಜೊತೆಗೇ ಈ ದಿವಸ ನಮ್ಮ ಒಂದು ಆರ್ಟಿಕಲ್ 51A ಅಂದರೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ಎಲ್ಲ ಬಂದಂಥ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದ್ದಾರೆ. ಅದೇ ರೀತಿ ಆರ್ಟಿಕಲ್ 39A ಎಲ್ಲರಿಗೂ ಉಚಿತ ನ್ಯಾಯದ ಬಗ್ಗೆ ಈ ದಿವಸ ಈ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ನಮ್ಮ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಸೆಕ್ಷನ್ 12ರ ಪ್ರಕಾರ ಯಾವುದೇ SC/ST ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿ, ಮಹಿಳೆ ಅಥವಾ ಮಕ್ಕಳಿದ್ದರೆ, ಹಿರಿಯ ನಾಗರಿಕರಿದ್ದರೆ ಅಥವಾ ಯೋಜನಾ ನಿರಾಶ್ರಿತರು ಅಂದರೆ ಅವ್ರ ಮನೆ ಯಾವುದೇ ಯೋಜನೆಯಲ್ಲಿ ಮನೆ ಕಳ್ಕೊಂಡಿದ್ದರೆ ಅಥವಾ ಜೈಲಿನಲ್ಲಿರುವಂತಹ ಆರೋಪಿಗಳು ಅಪರಾಧಿಗಳಿದ್ದರೆ ಅವರೆಲ್ಲರಿಗೂ ಸಹಿತ ನಾವು ಉಚಿತವಾದ ಕಾನೂನು ನೆರವನ್ನು ಕೊಡುತ್ತೇವೆ. ಇವರನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಮುದಾಯದ ವ್ಯಕ್ತಿಯಾಗಿದ್ದರೆ ಅವನ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇತ್ತಂತಂದರೆ ಅವನಿಗೆ ನಾವು ಕೋರ್ಟ್ನಿಂದ ಉಚಿತ ಕಾನೂನು ನೆರವನ್ನು ಕೊಡ್ತೇವೆ. ಸುಪ್ರೀಂ ಕೋರ್ಟಿಗೆ ಹೋಗಬೇಕಾಗಿತ್ತಂದರೆ ಒಂದು ವಾರ್ಷಿಕ ಆದಾಯ 5 ಲಕ್ಷಕ್ಕಿಂತ ಕಡಿಮೆ ಇರ್ಬೋದು. ಮೊದಲೆಲ್ಲ ಒಂದು ಪರಿಕಲ್ಪನೆ ಏನಿತ್ತಂತಂದರೆ ಬಡವರಿಗೆ ನ್ಯಾಯ ಸಿಗಲ್ಲ, ಸುಪ್ರೀಂ ಕೋರ್ಟ್ ಕಾಣೋದು ಭಾಳ ದುಸ್ತರ ಆಗಿತ್ತು. ಬಟ್ ಈಗ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಿಂದ ಯಾವುದೇ ವ್ಯಕ್ತಿ ಪಂಚಾಯಿತಿಯಿಂದ ಸುಪ್ರೀಂ ಕೋರ್ಟ್ ಅವರಿಗೆ ಉಚಿತ ಕಾನೂನು ನೆರವನ್ನು ಕೊಡ್ತದೆ. ಕಂಡೀಷನ್ ಏನಂದರೆ ಒಂದು ವಾರ್ಷಿಕ ಆದಾಯ 5 ಲಕ್ಷದಿಂದ ಕಡಿಮೆ ಇರ್ಬೋದು ಅಥವಾ ಅವನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದವನಾಗಿರಬೇಕು. ಈ ಎಲ್ಲ ಸಮಾಜದ ಎಲ್ಲ ಜನರಿಗೆ ಈ ಮಾಹಿತಿ ಅವ್ರಿಗೆ ಗೊತ್ತಾಗಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇದರಿಂದ ಹಲವಾರು ಜನ ಮಾಹಿತಿಯನ್ನು ಪಡೆದಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.